ಸಾಗರ ಕಂಪನಿಯುಜಿಹೆ ಸುಮ ಬೃಂದಾವನ ಕಂಪನಿಯುಜಿಹ ಸುಮ ಬೃಂದಾವನ ಎಂಬಗಾನವಿದು ಎಂಬಗಾನವಿದು ಕೋಕಿಲ ರವಿದ ಸುಪ್ರಭಾತ ಉದಯಿಪ ಸಮಯ ಸುಪ್ರಭಾತ ಜಾನಕಿ ಸುಪ್ರಭಾತ ಸಮಯದಲ್ಲಿ ಭಾಸ್ಕರನ ಹೊಂಬೆಳಕಿನಿಂದ ಈ ತರುಲತೆಗಳು ಎಷ್ಟೊಂದು ರಮ್ಯವಾಗಿರುವುದು ನೋಡಿದೆಯಾ? ಹೌದಲ್ಲವೇ ಸ್ವಾಮಿ? ನನಗನಿಸುತ್ತಿದೆ ಅರಮನೆಯ ವಾಸಕ್ಕಿಂತ ಅರಣ್ಯವಾಸವೇ ಎಷ್ಟು ಲೇಸೆಂದು. ಅಲ್ಲಿ ನೋಡು, ಭಗೀರಥನ ಪ್ರಯತ್ನದಿಂದ ಪರಶಿವನ ಜಡೆಯಿಂದ ಧರೆಗಿಳಿದು ಬಂದ ಪರಮ ಪಾವನೆಯಾದ ಗಂಗಾ ಮಾತೆಯು ಎಷ್ಟೊಂದು ಗಂಭೀರ ಗಮನಿಯಾಗಿ ಹರಿಯುತ್ತಿರುವಳು. ಬನ್ನಿ ಆ ಮಹಾತಾಯಿಯನ್ನು ಪ್ರಾರ್ಥಿಸಿ ಮುಂದಕ್ಕೆ ಹೋಗೋಣ. ಸುರನರ ಸೇರಿತೆ ಹೊರಗೈಗೆ, ಸುರನರ ಸೇರಿತೆ ಹೊರಗೈಗೆ, ಪರಮ ಪಾವನೆ ಕರುಣಾಕರೈಗೆ, ಪರಮ ಪಾವನ ಕರುಣಾಕರೈಗೆ, ಸುರನರ ಸೇರಿದೆ ಹೊರಗೈಗೆ. ಅರನಾಸಿರದಿಂದ ನೀಗೈಗೆ ದರೆಯನ್ನು ಧರಿಸಲು ಆಗಮಿಸಿ ಬಂದೆ. ಅರನಾಸಿರದಿಂದ ನೀಗರಿದೆ ದರೆಯನ್ನು ಧರಿಸಲು ಆಗಮಿಸಿ ಬಂದೆ. ಜಯನೆಲ್ಲವೂ ಧರಿಸಿದ ಮಾತೆ, ಪರಮ ಪಾವನೆಯಲ್ಲಿ ಜಯನೆಲ್ಲವೂ ಧರಿಸಿದ ಮಾತೆ, ನಿರುಪಮ ಚರಿತಳ ನಿನ್ನಯ ಚರಣವ, ನಿರುಪಮ ಚರಿತಳ ನಿನ್ನಯ ಚರಣವ, ನಿರುಪಮ ಚರಿತಳೆ ನಿರ್ಣಯ ಚರಣವ, ನಿರುಪಮ ಚರಿತಳೆ ನಿರ್ಣಯ ಚರಣವ, ನಿರುಪಮ ಚರಿತಳೆ ನಿರ್ಣಯ ಚರಣ, ನಿರಂತರವು ಬಡಿದವು ಅನುಗಿನವು ಸುರನರ ಸೇರಿದೆ
ಭಗೀರಥಿ 14 ವರ್ಷಗಳ ಕಾಲ ವನವಾಸ ಪೂರೈಸುತ್ತಿರುವ ನಮಗೆ ಯಾವ ಅಮಂಗಳವಾಗದೆ ಸದಾ ಕಾಲದಲ್ಲಿಯೂ ಕಾಪಾಡುವ ಭಾರವು ನಿನ್ನದೇ ತಾಯಿ. ಜಾನಕಿ ರಮಣ ದಶರಥ ನಂದನ ಜಾನಕಿ ರಮಣ ದಶರಥ ನಂದನ ಸರ್ವರೇಶ ವದನ ಹರೇ ರಾಮ दीनवत्सल कृपा जग की पाला दीनवत्सल कृपा जग की पाला दीनवत्सल कृपा जग की पाला दीनवत्सल कृपा जग के पाला वरदानशीला कोदंडपाणि वरदानशीला कोदंडपाणि जानकी रमण दशरथ नंदन सर्वरेश वदन हरे राम कौशिक मुख संरक्षण कार्य कौशिक मुख संरक्षण कार्य गौतम कांता श्री निज रूपधरा गौतम कांता श्री निज रूपधरा महितमयेश्वर रूपदलंकार महितमयेश्वर रूपदलंकार महितमयेश्वर रूपदलंकार महितमयेश्वर रूपदलंकार श्री परिपूजिता श्री रामचंद्र श्री परिपूजिता श्री रामचंद्र जानकी रमण दशरथ नंदन सर्वरेश वदन हरे राम ಸೀತಾ ಲಕ್ಷ್ಮಣರ ಸಮೇತ ಶ್ರೀರಾಮಚಂದ್ರ ಪ್ರಭುಗಳಿಗೆ ಅಭಿವಂದಿಸುವೆನು. ಅಯ್ಯ ಗುಹರಾಜ, ನಿನಗೆ ಮಂಗಳವಾಗಲಿ. ಪರಿವಾರವೆಲ್ಲವೂ ಕ್ಷೇಮವೇ? ಪ್ರಭು, ನಿಮ್ಮ ಕೃಪಾ ಕಟಾಕ್ಷದಿಂದ ಸಕಲ ಪರಿವಾರವೆಲ್ಲವೂ ಕ್ಷೇಮ. ನಿಮಗೆ ವನವಾಸವು ಪ್ರಾಪ್ತಿಯಾಯಿತೆಂದು ತಿಳಿದು ನನ್ನ ಮನಸ್ಸಿಗೆ ಬಹಳ ದುಃಖವಾಯಿತು. ವನವಾಸಾರ್ಥಿಗಳಾದ ನೀವು ಇದೇ ಮಾರ್ಗವಾಗಿ ಬರುತ್ತಿರುವೆಂಬ ವಿಷಯವು ತಿಳಿದು ಸ್ವಲ್ಪ ಮನಸ್ಸಿಗೆ ಸಮಾಧಾನವೂ ಆಯಿತು. ಆದ್ದರಿಂದ 14 ವರ್ಷ ವನವಾಸ ಮುಗಿಯುವ ತನಕ ಈ ನನ್ನ ಶೃಂಗಬೇರಿಪುರದಲ್ಲಿ ವಾಸವಿದ್ದು ಈ ದೀನನ ಆತಿಥ್ಯವನ್ನು ಸ್ವೀಕರಿಸಿ ನನ್ನನ್ನು ಕೃತಾತ್ಮನಾಗಿ ಮಾಡಬೇಕೆಂದು ಬೇಡಿಕೊಳ್ಳುವೆನು ದೇವ.
ಅಯ್ಯ ಗುಹರಾಜ, ನಿನ್ನ ನಿಶ್ಚಲ ಭಕ್ತಿಗೆ ನಾನು ಮೆಚ್ಚಿದೆನು. ಪಿತೃವಾಕ್ಯ ಪರಿಪಾಲನೆಗೋಸ್ಕರ 14 ವರ್ಷ ವನವಾಸ ಮುಗಿಯುವ ತನಕ ನಾವು ಪುರಪ್ರವೇಶ ಮಾಡುವುದಿಲ್ಲವಾದ ಕಾರಣ ನಿನ್ನ ಆತಿಥ್ಯಗೆ ಬದಲಾಗಿ ಈ ಗಂಗಾ ನದಿಯನ್ನು ದಾಟಿಸಿಕೊಟ್ಟರೆ ನಿನ್ನ ಸಹಾಯವು ನಮಗೆ ಅಷ್ಟೇ ಸಾಕು. ಪ್ರಭು, ಈ ಕಾರ್ಯವು ನಿಮ್ಮಿಂದಲೇ ಸಾಧ್ಯವಾಗುವುದಾದರೂ ನೆಪ ಮಾತ್ರಕ್ಕೆ ನನ್ನನ್ನು ಭಾಷಿಸುತ್ತಿರುವರಲ್ಲ. ನಾನು ಧನ್ಯನಾದೆನು, ನನ್ನ ಜನ್ಮವು ಸಾರ್ಥಕವಾಯಿತು. ಆದರೆ ನನ್ನದೊಂದು ಪ್ರಾರ್ಥನೆ ಇರುವುದು. ಅಯ್ಯ ಗುಹರಾಜ, ಅದೇನದು ನಿನ್ನ ಪ್ರಾರ್ಥನೆ? ಈ ಹಿಂದೆ ಮಾತೆಯವರ ಸ್ವಯಂವರಕ್ಕಾಗಿ ಮಿಥಿಲಾ ನಗರಕ್ಕೆ ತೆರಳುತ್ತಿದ್ದಾಗ ಮಾರ್ಗ ಮಧ್ಯದಲ್ಲಿ ಶಾಪಗ್ರಸ್ತವಾಗಿ ಬಿದ್ದಿದ್ದ ಒಂದು ಕಲ್ಲಿಗೆ ನಿಮ್ಮ ಪಾದವು ಸೋಕಿ ಅದು ಹೆಣ್ಣಾಯಿತಂತೆ. ಅದರಂತೆಯೇ ಈ ದೀನನ ದೋಣಿಯಲ್ಲಿಯೂ ಸಹ ಸಣ್ಣ ಪುಟ್ಟ ಶಾಪಗ್ರಸ್ತ ಕಲ್ಲಿನ ಹರಳುಗಳು ಇದ್ದರೂ ಇರಬಹುದು. ನಿಮ್ಮ ಪಾದವು ಸೋಕಿ ಅವುಗಳೆಲ್ಲವೂ ಹೆಣ್ಣಾದರೆ ಈ ದೀನನ ಗತಿಯೇನು ತಂದೆ? ಆದ್ದರಿಂದ ಪ್ರಯಾಣಕ್ಕೆ ಮುನ್ನ ನಿಮ್ಮ ಪಾದಗಳನ್ನು ತೊಳೆದು ಪೂಜಿಸಲು ನನಗೆ ಅಪ್ಪಣೆಯಾಗಬೇಕು. ಅಯ್ಯ ಗುಹರಾಜ, ನಿನ್ನ ಮನದಾಳದ ಆಂತರ್ಯವನ್ನು ನಾನು ಬಲ್ಲೆ. ಈ ರೀತಿಯಾದ ನೆಪವನ್ನು ಹೂಡಿ ನನ್ನ ಪಾದಗಳನ್ನು ತೊಳೆಯಲು ಇಷ್ಟಪಡುತ್ತಿರುವೆ. ನಿಂದಿಷ್ಟದಂತಾಗಲಿ. ಧನ್ಯನಾದೆನು ಜಗದಿ ರಾಮ ಮೇಘ ಶ್ಯಾಮ ರಾಮ ಜನಕ ರಾಜನ ಜಾಮಾತನ ಜನಕೀಯ ರಮಣನ ಜನಕ ರಾಜನ ಜಾಮಾತನ ಜನಕೀಯ ರಮಣನ
ಪಾಪ ತೊಳೆವ ಪರಮ ಪುರುಷನ ಶ್ರೀರಾಮನ ರಾಮಚಂದ್ರನ ಪಾಪ ತೊಳೆವ ಪರಮ ಪುರುಷನ ಶ್ರೀರಾಮನ ರಾಮಚಂದ್ರನ ಪೂಜಿಸಿ ಆರಾಧಿಸಿ ಪೂಜಿಸಿ ಆರಾಧಿಸಿ ನಾಮ ಧನ್ಯನಾದೆನ नाम धन्यनादन जनकरा जन जामातन जानकीय रमणन जानकीय रमणन जानकीय रमणन ಪ್ರಭು, ನಿಮ್ಮ ಪಾದದರ್ಶನದಿಂದ ನಾನು ಧನ್ಯನಾದನು. ಇನ್ನು ಈ ದೋಣಿಯಲ್ಲಿ ಕುಳಿತುಕೊಳ್ಳಿ, ಹೊಳೆಯನ್ನೂ ದಾಟಿಸುವೆನು. ಒಳ್ಳೆಯ ದಾಟಿ ರಾಮಚಂದ್ರ ರಾಮಯ್ಯ ರಾಮ ಶ್ರೀರಾಮಚಂದ್ರ ಒಳ್ಳೆಯ ದಾಟಿ ರಾಮಚಂದ್ರ ರಾಮಯ್ಯ ರಾಮ ಶ್ರೀರಾಮಚಂದ್ರ ದುಷ್ಟ ಶಿಕ್ಷಕ ನೀನು ಶಿಷ್ಟ ರಕ್ಷಕ ನೀನು ದುಷ್ಟ ಶಿಕ್ಷಕ ನೀನು ಶಿಷ್ಟ ರಕ್ಷಕ ನೀನು ಸೃಷ್ಟಿಗಾಧಾರ ಮೂರ್ತಿಯು ನೀನು ಸೃಷ್ಟಿಗಾಧಾರ ಮೂರ್ತಿಯು ನೀನು ಒಳ್ಳೆಯ ದಾಟಿ ರಾಮಚಂದ್ರ ರಾಮಯ್ಯ ರಾಮ ಶ್ರೀರಾಮಚಂದ್ರ ಜನನಿ ಜನಕ ಎಂದು ನಿಮ್ಮನು ಜನನಿ ಜನಕ ಎಂದು ನಿಮ್ಮನು ಅನುದಿನ ನಂಬಿದೆ ಜಾನಕಿ ರಮಣ ಅನುದಿನ ನಂಬಿದೆ ಜಾನಕಿ ರಮಣ ಒಳ್ಳೆಯ ದಾಟಿ ರಾಮಚಂದ್ರ ರಾಮಯ್ಯ ರಾಮ ಶ್ರೀರಾಮಚಂದ್ರ ಗುಹರಾಜ, ನೀನು ಮಾಡಿದ ಪ್ರತ್ಯುಪಕಾರಕ್ಕೆ ನಾನು ಯಾವ ಪ್ರತ್ಯುಪಕಾರವನ್ನು ಮಾಡಲಿ? ಪ್ರಭು, ನಿಮ್ಮ ಕೃಪಾ ಕಟಾಕ್ಷದಿಂದ ನಾನು ಧನ್ಯನಾದೆನು. ನನ್ನ ಮೇಲೆ ಸಂಪೂರ್ಣವಾಗಿದ್ರೆ ಅಷ್ಟೇ ಸಾಕು. ಅಪ್ಪಣೆಯಾದ್ರೆ ನಾನಿನ್ನೂ ಹೊರಡುವೆನು. ಅಯ್ಯ ಗುಹರಾಜ, ನಿನಗೆ ಶುಭವಾಗಲಿ, ನೀನಿನ್ನೂ ಹೊರಡು. ಎಲ್ಲಿರುವೆ ರಾಘವ ಪಾಲಿಂದ ಒಳಗೆ ತೆರಳಿದೆ
ಎಲ್ಲಿ ಹುಡುಕಿದರೂ ಸೀತಾ ರಾಮ ಲಕ್ಷ್ಮಣರ ಸುಳಿವೇ ಸಿಗುತ್ತಿಲ್ಲವಲ್ಲ. ಸೀತಾ ರಾಮ ಲಕ್ಷ್ಮಣರನ್ನು ಕರೆದುಕೊಂಡು ಹೋಗದ ಹೊರತು ನಾವುಗಳು ಪುರಪ್ರವೇಶ ಮಾಡುವಂತೆ. ಈಗ ಏನು ಮಾಡುವುದು ಸಹೋದರ? ಹೌದಣ್ಣ, ನಾವು ಸೀತಾರಾಮ ಲಕ್ಷ್ಮಣನನ್ನು ಕರೆದುಕೊಂಡು ಹಾಗೆ ಹಿಂದಿರುಗಿದರೆ ಪ್ರಜೆಗಳೆಲ್ಲರೂ ನಮ್ಮನ್ನು ಕೆಟ್ಟ ದೃಷ್ಟಿಯಿಂದ ನೋಡುವರು. ಈಗೇನು ಮಾಡುವುದನ್ನು ನನಗೇನು ದೋಚತನೇ ಇಲ್ಲ. ಸಹೋದರ ನಡೆ, ಇನ್ನು ಸ್ವಲ್ಪ ಮುಂದೆ ಹೋದರೆ ನಮ್ಮ ತಂದೆಯ ಸ್ನೇಹಿತನಾದ ಗುಹನಿರುವೆ. ಆತನ ಸಹಾಯದಿಂದ ಆ ಗಂಗಾ ನದಿಯನ್ನಾದರೂ ದಾಟಿ ಮುಂದೆ ಹೋಗಿ ಹುಡುಕೋಣ. ನಡೆ ಸಹೋದರ. ನಡೆ ಅಣ್ಣ, ಹೋಗೋಣ. ಅಲೆದು ನಾವು ಅಡವಿಯಲ್ಲಿರುವುದು, ಅಲೆದು ನಾವು ಅಡವಿಯಲ್ಲಿರುವುದು, ದಾರಿಯ ಕಾಣದೆ ಬಳಲುತ್ತಲಿರುವೆವು. ದಾರಿಯ ಕಾಣದೆ ಬಳಲುತ್ತಲಿರುವೆವು. ಎಲ್ಲಿರುವೆ ರಾಘವ ಕಾನನ ಮಧ್ಯದಲ್ಲಿ. ಲಕ್ಷ್ಮಣ, ಅಣ್ಣ, ಆ ಪಾರ್ಶ್ವದಲ್ಲಿ ಯಾವುದೋ ಕೋಲಾಹಲ ಧ್ವನಿಯು ಕೇಳಿ ಬರುತ್ತಿರುವುದು, ಅದೇನೆಂಬುದನ್ನು ನೋಡು. ಹಾಗೆ ಆಗಲಿ ಅಣ್ಣ. ಏನು ಆಶ್ಚರ್ಯ! ಕೆಂದುಳಿಯು ಅಂತರಿಕ್ಷದವರೆಗೂ ವ್ಯಾಪಿಸಿರುವುದಲ್ಲ. ಮಹಾ ಕೋಲಾಹಲ ಧ್ವನಿಯು ಕೇಳಿ ಬರುತ್ತಿರುವುದು. ಮೃಗ ಪಕ್ಷಿಗಳು ಬೆದರು ದಿಕ್ಕು ದಿಕ್ಕಿಗೆ ಓಡುತ್ತಿರು. ಯಾರಾದರೂ ರಾಜರು ಬೇಟೆಗೆ ಬಂದಿರಬಹುದೇ? ಸಂದೇಹವಿಲ್ಲ, ಇದು ನಮ್ಮ ಸೈನ್ಯವೇ ಸರಿ. ದುಷ್ಟ ಕೈಕೆಯಿಂದ ಪ್ರೇರಿತರಾದ ಭರತನು ಚದುರಂಗ ಬಲ ಸಮೇತನಾಗಿ ನಮ್ಮ ಮೇಲೆ ದಡ್ಡಂತಿ ಬರುವಂತೆ ಕಾಣುತ್ತಿದೆ. ಈ ಕಾಡಿಗೆ ಬಂದರೂ ಹಾಡೋ ಪ್ರಸಂಗ ತಪ್ಪಲಿಲ್ಲ. ಇರಲಿ, ಈ ವಿಚಾರವನ್ನು ಅಣ್ಣನಿಗೆ ತಿಳಿಸುವೆನು. ಹೇಳಣ್ಣ, ಹೇಳು. ಬಾಣಗಳು ತೆಗೆದುಕೋ. ಅತ್ತಿಗೆ ಆ ಪಾರ್ಶ್ವದಲ್ಲಿ ಅಡಗಿಕೊಳ್ಳಲು ಹೇಳಿ. ಏಕೆ ಲಕ್ಷ್ಮಣ, ಏನಾಯಿತು? ಅಂತಹ ಪ್ರಸಂಗವಾದರೂ ಏನು? ಅಣ್ಣ, ಓ ದುಷ್ಟ ಕೈಕೆಯಿಂದ ಪ್ರೇರಿತರಾದ ಭರತನು ಚದುರಂಗ ಬಲ ಸಮೇತನಾಗಿ ನಮ್ಮ ಮೇಲೆ ದಂಡೆತ್ತಿ ಬರುವಂತೆ ತೋರುತ್ತಿದೆ. ಅಪ್ಪಣೆ ಆದರೆ ಈಗಲೇ ಅವನನ್ನು ಸಂಹರಿಸಿ ಬರುವೆನು. ಲಕ್ಷ್ಮಣ, ಭರತನು ಅಂತ ಭಾತೃದ್ರೋಹಿ ಎಂದು ಭಾವಿಸಬೇಡ. ಆತನೇನು ಸಾಮಾನ್ಯನೇ, ಮಹಾನ್ ದೈವ ಭಕ್ತನು. ಭರತನನ್ನು ಸಂಹರಿಸಿ ಅನ್ಯಾಯದಿಂದ ನನಗೆ ಇಂದ್ರ ಪದವಿ ಬಂದರೂ ಬೇಡ. ಆತನು ಬರುವುದಕ್ಕೆ ಏನು ಬಲವಾದ ಕಾರಣವಿರಲೇಬೇಕು. ಬರಲಿ, ವಿಚಾರವನ್ನು ತಿಳಿಯೋಣ. ಶಾಂತನಾಗು. ಆಗಬಹುದು ಅಣ್ಣ. ಎಲ್ಲಿರುವೆ ರಾಘವ? ಅಣ್ಣ, ಅಣ್ಣ, ನಮಸ್ಕರಿಸಬೇಕು. ಸಹೋದರರೇ, ನಿಮಗೆ ಮಂಗಳವಾಗಲಿ. ಮೇಲಿಡು. ಸರ್ವಾಲಂಕಾರ ಪರಿಶೋಭಿತನಾಗಿ ಮಂತ್ರಿ ಮಹೋದಯರು ಸಾಮಂತರಾಜರಿಂದ ಓಲೈಸಿಕೊಂಡು ದಿವ್ಯ ರತ್ನ ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರ ಮಾಡಬೇಕಿದ್ದ ನೀವು ಈ ರೀತಿ ಜಟಾವಲ್ಕಲಧಾರಿಯಾಗಿ ಕಾಡು ಮೃಗಗಳ ವಾಸ ಸ್ಥಾನವಾದ ಈ ಅರಣ್ಯದಲ್ಲಿ ವಾಸಿಸುತ್ತಿರುವ ನಿಮ್ಮನ್ನು ನೋಡುತ್ತಿರುವ ನಾವೆಂತಹ ಪಾಪಿಗಳಣ್ಣ, ನಾವೆಂತಹ ಪಾಪಿಗಳಣ್ಣ. ಭರತ, ದುಃಖಿಸಬೇಡ. ನೀನು ಮಾವನ ಮನೆಯಿಂದ ಯಾವಾಗ ಬಂದೆ? ನಾನು ಅಯೋಧ್ಯೆಯನ್ನು ಬಿಟ್ಟು ಬರುವಾಗ ನಿಮ್ಮೆಲ್ಲರಿಗೂ ಒಂದು ಮಾತನ್ನು ತಿಳಿಸದೆ ನಿರುತ್ಸಾಹದಿಂದ ಹೊರಟು ಬಂದೆನು. ಹೇಳು ಭರತ, ಅಯೋಧ್ಯೆಯ ಸರ್ವ ಪ್ರಜೆಗಳು ಕ್ಷೇಮವೇ? ಕ್ಷೇಮವಣ್ಣ. ನಮಗೆ ಅಕಾರ ಉಕಾರ ಮಕಾರಗಳ ರಸಪಾನ ಮಾಡಿಸಿದ ಸಪ್ತ ಋಷಿಗಳಲ್ಲೇ ಶ್ರೇಷ್ಠರೆನಿಸಿದ ಪರಬ್ರಹ್ಮ ಸ್ವರೂಪಿ ಗುರುವರ್ಯರಾದ ವಸಿಷ್ಠ ಮಹರ್ಷಿಗಳು ಕ್ಷೇಮವೇ? ಕ್ಷೇಮವಣ್ಣ. ಅಯೋಧ್ಯೆಯ ಉನ್ನತಿಗೆ ಅಹರ್ನಿ ಶ್ರಮಿಸಿದ ಅಷ್ಟಮಂತ್ರಿಗಳಲ್ಲೇ ಶ್ರೇಷ್ಠರೆನಿಸಿದ ಮಹಾಮಂತ್ರಿ ಸುಮಂತ್ರರು ಕ್ಷೇಮವೇ? ಕ್ಷೇಮವಣ್ಣ. ಈ ರಾಮನಿಗೆ ಆರಾಮ ವಾಸವನ್ನು ಕಲ್ಪಿಸಿಕೊಟ್ಟು ಮುನಿಪುಂಗಾದಿಗಳ ಸೇವಾ ಭಾಗ್ಯವನ್ನು ಕರುಣಿಸಿದ ನಿನ್ನ ತಾಯಿ ನನ್ನ ಚಿಕ್ಕಮ್ಮ ಕೈಕಾಮಾತೆಯು ಕ್ಷೇಮವೇ? ಓ, ಅವರ ಕ್ಷೇಮಕ್ಕೆ ಭಂಗವೇನು ಬಿಡಣ್ಣ. ಮನನೊಂದು ಕಣ್ಣೀರು ಸುರಿಸುತ್ತಾ ನಮಗೆ ಒಂದು ಮಾತನ್ನು ಹಾಡದೆ ಕಳಿಸಿಕೊಟ್ಟಂತ ಸೋದರ ಲಕ್ಷ್ಮಣನ ತಾಯಿ ಸುಮಿತ್ರಾ ಮಾತೆಯು ಕ್ಷೇಮವೇ? ಕ್ಷೇಮವಣ್ಣ. ಭರತ,
ನವಮಾಸಗಳು ಒತ್ತು ಎತ್ತು ಮುತ್ತಿಟ್ಟು ತುತ್ತಿಟ್ಟು ಜೋಪಾನ ಮಾಡಿ ಕಳುಹಿಸಿಕೊಡಲಾರ ಸಂಕಟದಿಂದ ಬೀಳ್ಕೊಟ್ಟ ನನ್ನ ಹೆತ್ತ ತಾಯಿ ಕೌಶಲ್ಯ ಮಾತೆಯು ಕ್ಷೇಮದಿಂದಿರುವರೆ. ಕ್ಷೇಮವಣ್ಣ. ಈಗ ಏಳು ಭರತ 60,000 ವರ್ಷಗಳ ಕಾಲ ಈ ಕೋಸಲ ಸಾಮ್ರಾಜ್ಯವನ್ನಾಳಿ 3 ಜನ ಮುದ್ದಿನ ಮಡದಿಯ ಪ್ರಿಯಕರನಾಗಿ ನಮ್ಮ 4 ಮಂದಿಗೂ ಶರೀರವನ್ನಿತ್ತು ದೇವಾಸುರರ ಯುದ್ಧದಲ್ಲಿ ಏಕರತಿಕನಾಗಿ 10 ದಿಕ್ಕುಗಳಲ್ಲಿಯೂ ರಥವನ್ನ ನಿರಾಯಾಸವಾಗಿ ಚಲಿಸಿ ನಮ್ಮೆಲ್ಲರಿಗೆ ಜಯವನ್ನು ತಂದಿತ್ತು. ಸಕಲ ದೇವತೆಗಳಿಂದ ದಶರಥ ಎಂದು ಬಿರುದನ್ನು ಪಡೆದ ನಮ್ಮೆಲ್ಲರ ಪೂಜ್ಯ ಪಿತ ದಶರಥ ಮಹಾಚಕ್ರವರ್ತಿಗಳು ಕ್ಷೇಮದಿಂದಿರುವರೆ. ಇನ್ನೆಲ್ಲಿ ಕ್ಷೇಮವಣ್ಣ? ಎಲ್ಲರ ಕ್ಷೇಮಕ್ಕೂ ಭಂಗವಾಯಿತು ಅಣ್ಣ, ಎಲ್ಲರ ಕ್ಷೇಮಕ್ಕೂ ಭಂಗವಾಯಿತು. ಏಕೆ ಭರತ, ಏನಾಯಿತು? ನಿನ್ನ ಮಾತುಗಳು ಬಹಳ ಸಂಶಯವನ್ನುಂಟು ಮಾಡುತ್ತಿರುವುದು. ಸಂಗತಿ ಏನು ಬೇಗ ತಿಳಿಸು. ನೀವು ವನವಾಸಕ್ಕೆ ಹೊರಟು ಬಂದ ಕೂಡಲೇ ನಮ್ಮ ತಂದೆಯವರು ಪರಲೋಕವನ್ನು ಸೇರಿ ಜನಕ ಪರಲೋಕವಾಸಿ 60,000 ವರ್ಷಗಳ ಕಾಲ ರಾಜ್ಯಭಾರ ಮಾಡಿದ ನಿನಗೆ ಈ ರೀತಿಯಾದ ಮರಣವು ಸಂಭವಿಸುವುದೆಂದು ನಾನು ಕನಸಿನಲ್ಲಿಯೂ ಕಂಡಿರಲಿಲ್ಲ. ಜನಕ, ದಶರಥ ಚಕ್ರವರ್ತಿ ಅಯೋಧ್ಯಾಧಿಪತಿ ಎಂಬುದಾಗಿ ಯಾರನ್ನು ಕರೆಯೋಣ? ನಿನ್ನ ಅಂತ್ಯ ಸೇವೆಯನ್ನು ಮಾಡುವ ಭಾಗ್ಯವು ನಮಗೆ ಲಭಿಸದೆ. ಭರತ, ಜನಕನ ಅಂತ್ಯ ಸೇವೆಯನ್ನು ಮಾಡಿದ ನೀವಲ್ಲವೇ ಭಾಗ್ಯಶಾಲಿಗಳು. ಅಣ್ಣ, ಜನಕನ ಅಂತ್ಯಕಾಲದಲ್ಲಿ ನಾವು ಸಹ ಸಮೀಪವಿರಲಿಲ್ಲವಣ್ಣ. ಏನು? ಜನಕನ ಅಂತ್ಯಕಾಲದಲ್ಲಿ ನೀವು ಸಹ ಬಳಿ ಇರಲಿಲ್ಲವಣ್ಣ? ಅಯ್ಯೋ ನಿರ್ಭಾಗ್ಯನಾದ ದಶರಥ ಚಕ್ರವರ್ತಿ, ಅನೇಕ ವರ್ಷಗಳ ಕಾಲ ಪುತ್ರ ಕಾಮೇಶಿ ಯಾಗವನ್ನು ಮಾಡಿ ಲೋಕೈಕ ವೀರರಾದ 4 ಜನ ಸುಪುತ್ರರನ್ನು ಪಡೆದಾಗ್ಯೂ ಸಹ ನಿನ್ನ ಅಂತ್ಯ ಕಾಲದಲ್ಲಿ ನಿನ್ನ ಬಳಿ ಒಬ್ಬರೂ ಸಹ ಇಲ್ಲದಂತಾಯಿತು. ಭರತ, ಆದದ್ದು ಹಾಗೆ ಹೋಯಿತು, ಇನ್ನು ಚಿಂತಿಸಿ ಫಲವಿಲ್ಲ. ನೀನು ಪಟ್ಟಣಕ್ಕೆ ಹೋಗಿ ಪತಿ ವಿಯೋಗದಿಂದ ದುಃಖ ಪಡುತ್ತಿರುವ ಮಾತೆಯವರನ್ನು ಸಂತೈಸಿಕೊಂಡು ರಾಜ್ಯಭಾರ ಮಾಡಿಕೊಂಡಿರು. ನಾನು 14 ವರ್ಷ ವನವಾಸವನ್ನು ಮುಗಿಸಿಕೊಂಡು ಬರುವೆನು. ಅಣ್ಣ, ತ್ರಿಕರ್ಣ ಸಾಕ್ಷಿಯಾಗಿ ನಾವು ನಿಮ್ಮ ಪಾದ ಸೇವೆಯನ್ನೇ ಬಯಸಿ ಬಂದೆವೆ ವಿನಃ ನಿಮ್ಮ ಸಿಂಹಾಸನವಲ್ಲ. ತಂದೆಯನ್ನು ಕಳೆದುಕೊಂಡ ನಮಗೆ ನೀವೇ ತಂದೆ. ನಮ್ಮ ತಾಯಿ ಮಾಡಿದ ಅಪರಾಧವನ್ನು ಮನ್ನಿಸಿ ನಮ್ಮಗಳ ಮೇಲೆ ಕೃಪೆ ಇಟ್ಟು ಪಟ್ಟಣಕ್ಕೆ ಬಂದು ಪಟ್ಟಾಭಿಷೇಕ ಮಾಡಿಕೊಂಡು ದುಃಖ ತಪ್ತರಾದ ಪ್ರಜೆಗಳನ್ನು ಮಾತೆಯವರನ್ನು ಸಂತೋಷಪಡಿಸಬೇಕೆಂದು ತಮ್ಮಲ್ಲಿ ಪ್ರಾರ್ಥಿಸುವೆನಣ್ಣ.
ಭರತ ಭರತ, ಇದು ಎಷ್ಟಾದರೂ ನ್ಯಾಯ ಸಮ್ಮತವಲ್ಲ. ಜನನಿಯ ಆಜ್ಞೆಯಾಗಿರುವುದು ನಿನ್ನ ಪಟ್ಟಾಭಿಷೇಕ. ಪಿತೃವಾಕ್ಯ ಪರಿಪಾಲನೆ ಮಾಡುವುದು ಸುಪುತ್ರರಾದ ನಮ್ಮಗಳ ಕರ್ತವ್ಯವಲ್ಲವೇ? ಈ ಕಾಲದಲ್ಲಿ ನೀನು ದುಡುಕಬಾರದು, ಶಾಂತನಾಗು. ಇಲ್ಲದೆ ಹೋದರೆ ನಮ್ಮ ಜನಕನು ಮೋಕ್ಷದಿಂದ ವಿಮುಕ್ತನಾಗುವುದಿಲ್ಲವೇ? ನೀನೇ ಯೋಚಿಸಿ ನೋಡು. ಅಣ್ಣ, ಮಾತಾ ಪಿತೃಗಳಿಂದ ಸಂಪಾದಿಸಿದ ರಾಜ್ಯವನ್ನು ನಾನೇ ನನ್ನ ಕೈಯಾರ ನಿಮಗೆ ದಾರಿ ಇರುತ್ತಿರುವಾಗ ಇದರಲ್ಲಿ ದೋಷವೇನು ಬಂತಣ್ಣ? ಆದ್ದರಿಂದ ನಾನೇ 14 ವರ್ಷಗಳ ಕಾಲ ವನವಾಸವನ್ನು ಅನುಭವಿಸುವ ತಾವುಗಳು ಪಟ್ಟಣಕ್ಕೆ ಹಿಂದಿರುಗಿ ಪಟ್ಟಾಭಿಷೇಕ ಮಾಡಿ. ಭರತ, ಇದು ಎಷ್ಟಾದರೂ ನ್ಯಾಯ ಸಮ್ಮತವಲ್ಲ. ಜನನಿಯ ಆಜ್ಞೆಯಾಗಿರುವುದು ನನ್ನ ವನವಾಸ, ನಿನ್ನ ಪಟ್ಟಾಭಿಷೇಕ. ಅಣ್ಣ, ತಾವು ಎಷ್ಟೇ ವಿಧವಾಗಿ ಹೇಳಿದರು ಅಯೋಧ್ಯೆ ರಾಜ ರಾಮನೇ ಹೊರತು ಈ ಭರತನಲ್ಲ. ನಾನು ಸಹ ನಿಮ್ಮ ಪ್ರಜೆ, ತಮ್ಮ ಆಜ್ಞಾಧಾರಕ. ಭರತ, ಹಾಗಾದರೆ ಅಯೋಧ್ಯ ರಾಜ ರಾಮನ ಆಜ್ಞೆಯನ್ನು ನೀನು ಪಾಲಿಸುವೆಯಷ್ಟೇ? ಅಗತ್ಯವಾಗಿ ಪಾಲಿಸುವೆನು ಅಣ್ಣ. ಹಾಗಾದರೆ ಅಯೋಧ್ಯೆಯ ರಾಜರಾಮನು ಆಜ್ಞೆ ಮಾಡುತ್ತಿದ್ದಾನೆ, ನೀನು ಪಟ್ಟಣಕ್ಕೆ ಹಿಂದಿರುಗು. ಅಣ್ಣ, ನಿಮ್ಮ ಆಜ್ಞೆಗೆ ವಿರುದ್ಧವಾಗಿ ನಡೆದುಕೊಳ್ಳಲು ನಾವು ಶಕ್ತರಲ್ಲ. ಸೀತಾ ರಾಮ ಲಕ್ಷ್ಮಣರನ್ನು ಕರೆದುಕೊಂಡು ಬರದವರು ನಾವುಗಳು ಪುರಪ್ರವೇಶ ಮಾಡುವುದಿಲ್ಲವೆಂದು ನಿಮ್ಮ ಪ್ರಜೆಗಳ ಮುಂದೆ ಪ್ರತಿಜ್ಞೆ ಮಾಡಿ ಬಂದಿದ್ದೇವೆ. ಆದ್ದರಿಂದ ಶ್ರೀರಾಮಚಂದ್ರನೇ ಅಯೋಧ್ಯೆಯ ರಾಜ ಎಂಬ ಪ್ರಜೆಗಳ ನಂಬಿಕೆಗೋಸ್ಕರವಾದರೂ ತಮ್ಮ ಪಾದುಕೆಗಳನ್ನು ದಯಪಾಲಿಸಿದರೆ ಅವುಗಳನ್ನು ತೆಗೆದುಕೊಂಡು ಹೋಗಿ ನಂದಿ ಗ್ರಾಮದ ಸಿಂಹಾಸನದ ಮೇಲಿರಿಸಿ ಅವುಗಳಿಗೆ ಪಟ್ಟಾಭಿಷೇಕ ಮಾಡಿ ನಾವು ಮುನಿವೇಶದಿಂದ ವಾಸಿ ಮಾಡಿಕೊಂಡಿರುವಣ್ಣ. ಹೌದಣ್ಣ, ನಾನು ಸಹ ಭರತನಂತೆಯೇ ನಿಮ್ಮ ಪಾದಿಕೆಗಳನ್ನು ಪೂಜಿಸುತ್ತಾ ನಂದಿ ಗ್ರಾಮದಲ್ಲಿ ಮುನಿವೇಶದಿಂದ ಪೂಜಿಸುತ್ತಿರುವೆನು, ವಾಸ ಮಾಡಿಕೊಂಡಿರುವೆನು. ಭರತ, ಶತ್ರುಘ್ನ ಅಣ್ಣ, ಸಹಜಾತ ಧರ್ಮವನ್ನು ಪ್ರತ್ಯಕ್ಷಗೊಳಿಸಿದ ಪರಮ ಪುಣ್ಯಶಾಲಿಗಳು ನೀವಲ್ಲವೇ? ನಿಮ್ಮಂತಹ ಸಹೋದರರನ್ನು ಪಡೆದ ನಾನೇ ಧನ್ಯ, ನಾನೇ ಧನ್ಯ. ಇದು ಪಾದುಕೆಗಳನ್ನು ತೆಗೆದುಕೋ. ಧನ್ಯರಾದೆವು. ಶ್ರೀರಾಮಚಂದ್ರನ ಪಾದರಕ್ಷಣೆ ಮಾಡುವ ಈ ಪಾದಕೆಗಳಿಗೆ ಒದಗಿದ ಭಾಗ್ಯ ಈ ಜಗತ್ತಿನಲ್ಲಿ ಯಾರಿಗೂ ಲಭಿಸದು. ಧನ್ಯರಾದೆವು, ಧನ್ಯರಾದೆವು. ತನ್ನೊಡಲ ತಾಪದಿಂದಡೆದೆನಿತು ತವಕದಿಂದ ಬೆಳೆಸಿದ ತಾಯಿಗೂ ಈ ಭಾಗ್ಯವಿಲ್ಲ. ಪರಮ ಜಪ ತಪ ಪುಣ್ಯ ಪಾದಾದಿಗಳಿಂದ ಪೂಜಿಸಿದ ಮುನಿ ಜನರ ಪಾಲಿಗೂ ಈ ಭಾಗ್ಯವಿಲ್ಲ. ಸಹಜದಿಂದ ಶ್ರೀರಾಮ ಸಹಜರಾಗಿ ಜನಿಸಿ ಸಹಕರಿಸಿದ ನಮಗೂ ಈ ಭಾಗ್ಯವಿಲ್ಲ. ಕಾಡು ಮರವಂ ಕಡಿದು ಕಾಲಿನಿಂದುಳಿದು ಪಾಡು ಪಡೆದಿದ್ದರು ನಾಡಿಗೊಡೆತನವ ಪಾಲಿಸುವ ಈ ಜೋಡಗಿದಗಿದ ಪುಣ್ಯ ನಮಗಿಲ್ಲ ಜಗದೀ. ಜಗದೀ ರಾಮದಯಾಕರನ್ಮಯ ಪಾದುಕೆ ರಾಮದಯಾಕರನ್ಮಯ ಪಾದುಕೆ ದೊರೆತು ಧನ್ಯನು
ಭರತಗೆ ದೊರಕಲು ಧನ್ಯನಲ್ಲವೇ ಭರತಗೆ ದೊರಕಲು ಧನ್ಯನಲ್ಲವೇ ರಾಮದಯಾಕರ ನಿನ್ನಯ ಪಾದುಕೆ ದೊರೆತು ಧನ್ಯನು ನಾ. ಕೋಸಲ ದೇಶದ ಅಧಿಪತಿಯೆನಿಸಿ ಕೋಸಲ ದೇಶದ ಅಧಿಪತಿಯೆನಿಸಿ ಮೆರೆಯುವ ಸೌಭಾಗ್ಯ ದೊರಕಿದ ಪಾದುಕೆ ಮೆರೆಯುವ ಸೌಭಾಗ್ಯ ದೊರಕಿದ ಪಾದುಕೆ ನಾನಿಮ್ಮ ಪೂಜಿಸಿ ಪ್ರಜೆಗಳ ಪಾಲಿಸಿ ನಾನಿಮ್ಮ ಪೂಜಿಸಿ ಪ್ರಜೆಗಳ ಪಾಲಿಸಿ ಅಣ್ಣನಿಗಾನಂದ ಬಯಸುವ ಪಾದುಕೆ ಅಣ್ಣನಿಗಾನಂದ ಬಯಸುವ ಪಾದುಕೆ ರಾಮದಯಾಗರ ನಿಮ್ಮಯ ಪಾದುಕೆ ದೊರೆತು ಧನ್ಯನು ನಾ. ಧನ್ಯನು ನಾ. ಧನ್ಯನು ನಾ. ಅಣ್ಣ, ಕೊನೆಯದಾಗಿ ನನ್ನದೊಂದು ಪ್ರಾರ್ಥನೆ ಇರುವುದು. ಭರತ, ಏನದು ನಿನ್ನ ಪ್ರಾರ್ಥನೆ? ಅಣ್ಣ, ನೀವು 14 ವರ್ಷಗಳ ಕಾಲ ವನವಾಸ ಮುಗಿದ ಮರುದಿನವೇ ಅಯೋಧ್ಯೆಗೆ ಬಾರದಿದ್ದರೆ ನಿಮ್ಮ ಪಾದ ಸಾಕ್ಷಿಯಾಗಿಯೇ ನಾವು ಅಗ್ನಿ ಪ್ರವೇಶ ಮಾಡಬೇಕು ಅಣ್ಣ. ಭರತ, ಇದೆಂತಹ ಕಠಿಣ ಪ್ರತಿಜ್ಞೆ. ಹಾಗಲಿ ನೀವಿನ್ನು ಹೊರಡಿ. ರಾಮ ಪರಂದಾಮ ದಶರಥ ರಾಮ ರಾಮ ಪರಂದಾಮ ದಶರಥ ರಾಮ ಮಾಸೂರ ರಾಮ ಸದಾ ರಾಮ ನಾಮ ಮಾಸೂರ ರಾಮ ಸದಾ ರಾಮ ನಾಮ ರಾಮ ಪದಮ ಪಾವನ ನಾಮ ಶ್ರೀರಾಮ ಶ್ರೀ ರಾಮ ಮನೋಲ್ಲಾಸ ಹಿತ ಪಾರಿಜಾತ ಮನೋಲ್ಲಾಸ ಹಿತ ಪಾರಿಜಾತ ಮಾತಾ ಸುನೀತ ರಘುವಂಶ ಖ್ಯಾತ ಮಾತಾ ಸುನೀತ ರಘುವಂಶ ಖ್ಯಾತ ರಾಮ ಪದಮ ಪಾವನ ನಾಮ ಶ್ರೀರಾಮ ಶ್ರೀ ರಾಮ ಪರಂದಾಮ ರಾಮ ರಾಮ ರಾಮ. ಲಕ್ಷ್ಮಣ, ಅಣ್ಣ, ನೋಡಿದೀಯಾ ಭರತನ ಭಾತೃ ಪ್ರೇಮವನ್ನ? ಅಣ್ಣ, ಅಜ್ಞಾನದಿಂದ ಆಡಿದ ನನ್ನ ಅಪರಾಧವನ್ನು ಮನ್ನಿಸಿ. ಲಕ್ಷ್ಮಣ, ಅಣ್ಣ, ಈ ಸ್ಥಳವು ಅಯೋಧ್ಯೆಗೆ ಸಮೀಪವಾಗಿರುವುದರಿಂದ
ಪುರಜನರು ಆಗಾಗ ಬಂದು ನಮ್ಮ ವನವಾಸಕ್ಕೆ ತೊಂದರೆಯನ್ನುಂಟು ಮಾಡುವರು. ಆದ್ದರಿಂದ ಇಲ್ಲಿ ನಮ್ಮ ತಂದೆಗೆ ಜಲಾಂಚನೆಯನ್ನು ಕೊಟ್ಟು ಮುಂದೆ ಕಾಣುವ ದಂಡಕಾರಣ್ಯಕ್ಕೆ ಹೋಗೋಣ ನಡೆ. ಆಗಬಹುದು ಅಣ್ಣ. ಸೀತಾ, ಆರ್ಯಪುತ್ರ, ಬಗೆ ಬಗೆಯ ಪುಷ್ಪಗಳಿಂದ ಕೂಡಿರುವ ಈ ವನ ಪ್ರದೇಶದ ಹಣ್ಣವನ್ನು ನೋಡಿದೆಯಾ? ಎಷ್ಟೊಂದು ರಮ್ಯವಾಗಿರುವುದು. ಹೌದಲ್ಲವೇ ಸ್ವಾಮಿ? ಎಷ್ಟೊಂದು ರಮಣೀಯವಾಗಿ ಶೋಭಿಸುತ್ತಿರುವುದು ಸ್ವಾಮಿ. ಸೀತಾ,
ಸೀತಾ ಆರ್ಯಪುತ್ರ ಸೀತಾ ಹೊಸತನ ಬಯಸಿದೆ ಸ್ವಾಮಿ ಸೀತಾ ಆರ್ಯಪುತ್ರ ಜಾನಕಿ ಹೊಸತನ ಬಯಸಿದೆ ಪ್ರಾಣೇಶ್ವರ, ಈ ಸ್ಥಳದಲ್ಲಿ ನೆಲೆಸಲು ನನ್ನ ಮನಸ್ಸು ಕುತೂಹಲಭರಿತವಾಗಿರುವುದು ಪ್ರಿಯ. ಹಾಗೆ ಆಗಲಿ ಲಕ್ಷ್ಮಣ. ಅಣ್ಣ, ಜಾನಕಿಯು ಇಲ್ಲಿ ವಾಸ ಮಾಡಲು ಬಹಳ ಸಂತೋಷ ಬರುತ್ತಿರುವಳು. ಆದ್ದರಿಂದ ಇಲ್ಲಿ ಒಂದು ಪರ್ಣಶಾಲೆಯನ್ನು ನಿರ್ಮಿಸು. ಆಗಬಹುದು ಅಣ್ಣ. ಈ ಭುವನಗಳು ಎನ್ನಂತೆ ಸಮರಾರಿಹರೇ. ಈ ಭುವನಗಳು ಎನ್ನಂತೆ ಸಮರಾರಿಹರು. ಪ್ರಾಣಹಿಂಸೆಯಲ್ಲಿ ಜಾಂಡೆಯು ನಾನು ಸೋನೆಯೊಳೆನ್ನ ಸಮನಾರಿಹರು. ಪ್ರಾಣಹಿಂಸೆಯಲ್ಲಿ ಜಾಂಡೆಯು ನಾನು ಸೋನೆಯೊಳೆನ್ನ ಸಮನಾರರು. ನರರನ್ನು ಬಿಡಿದು ತುರರನ್ನು ಕಡಿದು, ನರರನ್ನು ಬಿಡಿದು ತುರರನ್ನು ಕಡಿದು ಪ್ರಾಣ ಸೈತಲೆ ನುಂಗುವೆನು, ಪ್ರಾಣ ಸೈತಲೆ ನುಂಗುವೆನು. ಈ ಭುವನದಳು ಎನ್ನಂತೆ ಸಮರಾರಿಹರು. ಈ ಭುವನದಳು ಎನ್ನಂತೆ ಸಮರಾರಿಹರು. ಯಾರಿಹರು ಯಾರಿಹರು? ಪ್ರಾಣ ಹಿಂಸೆಯನ್ನ ಮಾಡುವವರನ್ನ ಈ ದಂಡಕಾರಣ್ಯದಲ್ಲಿ ಯಾರನ್ನೂ ಕಾಣೆನಲ್ಲ. ಇನ್ನು ನಮ್ಮಣ್ಣನಾದ ರಾವಣೇಶ್ವರನು ನನ್ನ ಗಂಡನನ್ನ ಕೊಂದಾರಭ್ಯದಿಂದಲೂ ಈ ದಂಡಕಾರರಣ್ಯಕ್ಕೆ
ನನ್ನನ್ನೇ ನನ್ನನ್ನೇ ಅಧಿಕಾರಣಿಯನ್ನಾಗಿ ಮಾಡಿರುವನು. ಇನ್ನು ನನ್ನ ಮಗನಾದ ಶಂಭೂಕನು ಯಾರಿಂದಲೂ ಮರಣ ಬಾರದ ಹಾಗೆ ಘೋರ ತಪಸ್ಸನ್ನ ಮಾಡುತ್ತಿರುವನು. ಆತನು ಹೇಳುವುದರೊಳಗಾಗಿ ಆತನಿಗೆ ಬೇಕಾದಷ್ಟು ಮಾಂಸ ಆಹಾರಾದಿಗಳನ್ನ ಸಂಪಾದಿಸುವೆನು. ಏನು ಏನು ನನ್ನ ಮಗನದೇ ಕತ್ತಿ ರಕ್ತಸಿಕವಾಗಿರುವುದಲ್ಲ. ಏನು ಏನು ನನ್ನ ಮಗನನ್ನ ಯಾರಾದರೂ ಕೊಂದು ಹಾಕಿರಬಹುದೇ? ಅಯ್ಯೋ 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 ಮಗನೇ 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 ಯಾರಪ್ಪ? ಯಾರು ನಿನ್ನ ಕೊಂದವರ್ಯಾರು? ನನ್ನ ಮಗನನ್ನ ಕೊಂದ ಪಾಪಿಗಳು ಯಾರಾಗಿರಬಹುದು? ಅವರನ್ನ ಹಿಡಿದು ಕೊಡಿದು ಹೋಗಿದು ನುಂಗಿ ಬಿಡುವೆನು. ವಾಸನೆ ದಂಡಕಾರಣ್ಯದಲ್ಲಿ ನರಮಾನವರ ವಾಸನೆ. ನನ್ನ ಮಗನನ್ನ ಕೊಂದ ಪಾಪಿಗಳು ಇಲ್ಲಿಯೇ ಎಲ್ಲಿಯೋ ಅಡಗಿ ಕುಳಿತಿರುವರು. ಒರ್ರೇ ಬಲ ನರವಾಸನೆ ಬರು ಬಲ ನರವಾಸನೆ ಬಲ ಒರ್ರೇ ಬಲ ನರವಾಸನೆ ಬರು ಬಲ ನರವಾಸನೆ ಬಲ ಕೈ ಕಡಿ ಮಾರಿ ಹಬ್ಬದ ಔತಣವು ಮಾರಿ